ವೆಲ್ಕಮ್ ಬ್ಯಾಕ್ ಟು ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ಸ್ ಅಂದರೆ 5 ಏನು ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ಸ್ಗಳಿದ್ದಾವೆ, ಅದರಿಂದ ಕ್ಲಚ್ ಲೈಫ್ ಅನ್ನೋದು ಬೇಗ ಹಾಳಾಗೋದಕ್ಕೆ ಏನೇನು ರೀಸನ್ಸ್ಗಳಿದ್ದಾವೆ, ಸೊ ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ಕ್ಲಚ್ನ ಲೈಫ್ ಅನ್ನೋದು ಪ್ಯೂರ್ಲಿ ಬೇಸ್ಡ್ ಆನ್ ನಿಮಗೆ ಏನು ನಾವು ಹೇಗೆ ಕಾರ್ನ ಓಡಿಸ್ತೀವಿ ಅಥವಾ ಕ್ಲಚ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ವೇರಿಯಸ್ ರೀಸನ್ಸ್ ಕೂಡ ಇದ್ದಾವೆ. ಬಟ್ ಅದಕ್ಕಿಂತ ಜಾಸ್ತಿ ನಾವು ಡ್ರೈವಿಂಗ್ ಹ್ಯಾಬಿಟ್ಗಳಿಂದ ಕ್ಲಚ್ ಲೈಫ್ ಅನ್ನೋದು ಬೇಗ ಹೇಗೆ ಹಾಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು 5 ಏನು ಬ್ಯಾಡ್ ಹ್ಯಾಬಿಟ್ಸ್ ಇದ್ದಾವೆ, ಡ್ರೈವಿಂಗ್ ಹ್ಯಾಬಿಟ್ಸ್ ಇದ್ದಾವೆ, ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು. ಡ್ರೈವಿಂಗ್ ಹ್ಯಾಬಿಟ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮೊದಲು ಕ್ಲಚ್ ಅಂದ್ರೆ ಏನು ಆ್ಯಂಡ್ ಕ್ಲಚನ್ನು ಏನು ಕೊಟ್ಟಿರ್ತಾರೆ, ಇದರ ಪರ್ಪಸ್ ಏನು, ಕ್ಲಚ್ಚನ್ನು ಕಾಲಿನಲ್ಲಿ ಏನು ಕೊಡ್ತಾರೆ ಅಂತ ಹೇಳಿದ್ರೆ, ಸೊ ಈ ಇಂಜಿನಲ್ಲಿ ಏನು ಪವರ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಟ್ರಾನ್ಸ್ಮಿಷನ್ಗೆ ಎಂಗೇಜ್ ಅಥವಾ ಡಿಸ್ಎಂಗೇಜ್ ಮಾಡೋ, ಅಂದರೆ ಟ್ರಾನ್ಸ್ಮಿಷನ್ಗೆ ಏನದು ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡೋ ಕೆಲಸನ ಕ್ಲಚ್ ಮಾಡುತ್ತೆ. ಸೊ ಕ್ಲಚ್ನ ಎಲ್ಲಿ ಮೌಂಟ್ ಮಾಡಿರ್ತಾರೆ, ಕ್ಲಚ್ನ ಇಂಜಿನ್ನ ಏನು ಫ್ಲೈವೀಲ್ ಇರುತ್ತೆ ಅದ್ರ ಮೇಲ್ಗಡೆ ಅದನ್ನು ಮೌಂಟ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಒಂದು ಕವರ್ ಅಸೆಂಬ್ಲಿ ಅಂತ ಬರುತ್ತೆ. ಸೊ ಇದರಿಂದ ನೀವು ಆ ಕ್ಲಚ್ ಸಿಸ್ಟಮ್ ಏನಿರುತ್ತೆ, ಕ್ಲಚ್ ಡಿಸ್ಕ್ ಮತ್ತು ಕವರ್ ಅಸೆಂಬ್ಲಿ, ಆ 2 ಕಾಂಪೋನೆಂಟ್ಗಳೇನಿರ್ತವೆ ಇದನ್ನು ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡೋ ಕೆಲಸನ ಮಾಡ್ತವೆ. ಆ್ಯಂಡ್ ಈ ಕ್ಲಚ್ ಸಿಸ್ಟಮ್ ವೇರ್ ಆಗೋದಕ್ಕೆ ಏನೇನು ರೀಸನ್ಸ್? ಹಾಗಿದ್ರೆ ಫಸ್ಟ್ ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ಏನು? ಇನ್ ಕೇಸ್ ಏನಾದರೂ ಟ್ರಾಫಿಕಲ್ಲಿ ನೀವು ಗಾಡಿನ ನಿಲ್ಲಿಸ್ತೀರಾ, ಆ ಟೈಮಲ್ಲಿ ಕೆಲವರಿಗೆ ಒಂದು ಹ್ಯಾಬಿಟ್ ಇದೆ. ಸೊ ಫಸ್ಟ್ ಗೇರಲ್ಲಿ ಹಾಕಿಬಿಟ್ಟು ಕ್ಲಚ್ನ ಪ್ರೆಸ್ ಮಾಡ್ಕೊಂಡು ಇಲ್ಲ ಕ್ಲಚ್ನ ಹಾಫ್ ರಿಲೀಸ್ ಮಾಡಿಕೊಂಡು ಸೊ ಮೂವ್ ಮಾಡ್ಕೊಂಡಿರೋದು. ಅಂದರೆ ಈವನ್ ಮೂವಿಂಗ್ ಟ್ರಾಫಿಕ್ ಇದ್ರೆ ಇಟ್ ಇಸ್ ಓಕೆ. ಬಟ್ ತುಂಬ ಸ್ಲೋ ಮೂವಿಂಗ್ ಇದೆ ಅಥವಾ ಒಂದು ಸ್ಟಾಪ್ ಲೈಟ್ ಆನ್ ಆಗಿದೆ, ಆ ಟೈಮಲ್ಲೂ ಕೂಡ ಫಸ್ಟ್ ಗೇರ್ ಹಾಕ್ಕೊಂಡು ಇವನ್ ಕ್ಲಚ್ ಪ್ರೆಸ್ ಮಾಡ್ಕೊಂಡು ಇಲ್ಲ ಪಾರ್ಷಿಯಲ್ ರಿಲೀಸ್ ಮಾಡ್ಕೊಂಡಿರೋದು. ಎಸ್ಪೆಷಲಿ ಈಗ ಒಂದು ಸ್ಲೋಪ್ ರೋಡ್ ಏನಿರುತ್ತೆ ಆ ಟೈಮಲ್ಲಿ ಏನು ಮಾಡ್ತಾರೆ, ಕೆಲವರು ಗೇರ್ನ ಹಾಕಿರ್ತಾರೆ, ಫಸ್ಟ್ ಗೇರ್ ಹಾಕಿರ್ತಾರೆ, ಪಾರ್ಷಿಯಲ್ ಆಗಿ ಅದ್ರ ಮೇಲೇ ಒಂದು ಹೋಲ್ಡ್ ಮಾಡ್ತಾರೆ ಅದನ್ನು ಕೂಡ. ಸೊ ಆ ಒಂದು ಹ್ಯಾಬಿಟ್ನಿಂದ ಕ್ಲಚ್ ಇಮಿಡಿಯೇಟ್ ಆಗಿ ಏನು ವೇರ್ ಆಗೋದಿಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ಒಂದು ಸ್ವಲ್ಪ ಬೇಗ ವೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಯಾವಾಗಲೂ ಕ್ಲಚ್ನ ನೀವು ಇನ್ ಕೇಸ್ ಗಾಡಿ ಸ್ಟಾಪ್ ಆಗಿದೆ ಅಥವಾ ಏನು ವೆಹಿಕಲ್ ಮೂವ್ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಸೊ ಇಮಿಡಿಯೇಟಾಗಿ ಅದನ್ನು ನ್ಯೂಟ್ರಲ್ ಮಾಡಿಬಿಟ್ಟು ಇನ್ ಕೇಸ್ ಸ್ಲೋಪ್ ಇತ್ತು ಅಂದರೆ ಪಾರ್ಕಿಂಗ್ ಬ್ರೇಕ್ನ ಅಪ್ಲೈ ಮಾಡಿ ವೆಹಿಕಲ್ನ ರೆಸ್ಟಲ್ಲಿ ಇಡಬೇಕು. ಇಲ್ಲ ನೀವು ಲೋಡನ್ನು ನೀವು ಅಗೇನ್ ನೀವು ಕೊಡ್ತಾ ಇದ್ದೀರಾ ಆ್ಯಂಡ್ ವೆಹಿಕಲ್ ನಿಮಗೆ ಪಾರ್ಷಿಯಲ್ ಆಗಿ ನೀವು ಕ್ಲಚ್ನ ರಿಲೀಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಅಬ್ನಾರ್ಮಲ್ ವೇರ್ ಕೂಡ ಆಗುತ್ತೆ. ಸೊ ಅದರಿಂದ ಕ್ಲಚ್ ಲೈಫ್ ಅನ್ನೋದು ಬೇಗ ಹಾಳಾಗುತ್ತೆ. ಆ್ಯಂಡ್ ಸೆಕೆಂಡ್ ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಏನು ಹ್ಯಾಬಿಟ್ ಇರುತ್ತೆ ಇದು ಬಿಗಿನರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾರು ಈಗ ಹೊಸದಾಗಿ ಡ್ರೈವಿಂಗ್ ಕಲಿತಾ ಇರ್ತಾರೆ ಅವರು ಈ ಥರ ಒಂದು ಮಿಸ್ಟೇಕ್ಗಳನ್ನು ಜಾಸ್ತಿ ಮಾಡ್ತಾರೆ. ಏನಂತ ಹೇಳಿದ್ರೆ, ಗೇರ್ ಚೇಂಜಿಂಗ್ ಏನು ಮಾಡ್ತಾರೆ ಆ ಒಂದು ಪ್ರೋಸೆಸ್ ತುಂಬ ಡಿಲೇ ಇರುತ್ತೆ. ಅವ್ರು ಗೇರ್ ಚೇಂಜ್ ಇಮಿಡಿಯೇಟಾಗಿ ಮಾಡಲ್ಲ. ಕ್ಲಚ್ನ ಪರ್ಪಸ್ ಏನಿರುತ್ತೆ, ಸೊ ಯಾವಾಗ ನಾವು ಗೇರ್ ಚೇಂಜ್ ಮಾಡ್ತೀವಿ ಅವಾಗ ಜಸ್ಟ್ ಅದನ್ನು ಪ್ರೆಸ್ ಮಾಡಿಬಿಟ್ಟು ರಿಲೀಸ್ ಮಾಡಬೇಕು, ಎಂಗೇಜ್ ಆ್ಯಂಡ್ ಡಿಸ್ಎಂಗೇಜ್ ಮಾಡುವಂಥ ಕೆಲಸ ಮಾಡುತ್ತೆ. ಬಟ್ ಲಾಂಗ್ ಟೈಮ್ ನೀವು ಆ ಗೇರ್ ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ಒಂದು ಲಾಂಗ್ ಪೀರಿಯಡ್ನ ಗೇರ್ ಚೇಂಜ್ ಮಾಡೋದಕ್ಕೆ ತೊಗೊಂಡ್ರೆ ಆ ಟೈಮಲ್ಲಿ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿ ಹಾಗೆ ಲಾಂಗ್ ಟೈಮ್ ಇಟ್ಕೊತೀರ ಕ್ಲಚ್ ಪೆಡಲ್ನ. ಅಗೇನ್ ನೀವು ರಿಲೀಸ್ ಮಾಡಬೇಕಾದ್ರೂ ತುಂಬ ಸ್ಲೋ ಆಗಿ ರಿಲೀಸ್ ಮಾಡ್ತೀರಾ. ಆ ಟೈಮಲ್ಲಿ ಥ್ರಾಟ್ಲು ಕೂಡ ಅಪ್ಲೈ ಮಾಡ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ಪಾರ್ಷಿಯಲಿ ಆಗಿ ನಿಮಗೆ ಒಂದು ಕ್ಲಚ್ ಪ್ಲೇಟ್ನ ಮೇಲೆ ಸ್ವಲ್ಪ ವೇರ್ ಆ್ಯಂಡ್ ಟೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದರಿಂದ ನೀವು ಏನು ಎಂಜಿನ್ನ ಪವರ್ ಪ್ರೊಡ್ಯೂಸ್ ಆಗುತ್ತೆ ಅದು ಟ್ರಾನ್ಸ್ಮಿಷನ್ಗೆ ಏನು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಕ್ಲಚ್ನ ಈ ಥರ ಒಂದು ಲಾಂಗ್ ಟೈಮಲ್ಲಿ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳೋದು ಇಲ್ಲ ಪಾರ್ಷಿಯಲ್ ಆಗಿ ರಿಲೀಸ್ ಮಾಡೋದು, ತುಂಬ ಡಿಲೇ ಆಗಿ ರಿಲೀಸ್ ಮಾಡೋದು, ಈ ಥರ ಮಾಡೋದ್ರಿಂದ ಅಲ್ಲಿ ಕೂಡ ಅಬ್ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪ್ರಾಕ್ಟೀಸ್ ಇದ್ದರೆ ಎಸ್ಪೆಷಲಿ ಬಿಗಿನರ್ಸ್ ಈ ಥರ ಒಂದು ಪ್ರಾಕ್ಟೀಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಬೇಕು. ಇಮಿಡಿಯೇಟ್ ಆಗಿ ಗೇರ್ ಶಿಫ್ಟ್ ಅಂದರೆ ನೀವು ಕ್ಲಚ್ ಪ್ರೆಸ್ ಮಾಡಿಬಿಟ್ಟು ಶಿಫ್ಟ್ ಮಾಡಿಬಿಟ್ಟು ಗೇರ್ನ ಶಿಫ್ಟ್ ಆದಮೇಲೆ ಇಮಿಡಿಯೇಟ್ ಆಗಿ ಕ್ಲಚ್ನ ರಿಲೀಸ್ ಮಾಡಬೇಕು. ಸೊ ಅದಷ್ಟೇ ಅದರ ಪರ್ಪಸ್. ಆ್ಯಂಡ್ ಥರ್ಡ್ ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ಏನಪ್ಪ ಅಂತ ಹೇಳಿದ್ರೆ, ಕೆಲವರಿಗೊಂದು ಪ್ರಾಕ್ಟೀಸ್ ಇದೆ. ಏನಂತ ಹೇಳಿದ್ರೆ, ಅವರು ಹೈಯರ್ ಗೇರಲ್ಲಿ ಇರ್ತಾರೆ, ಅಥವಾ 4th ಅಥವಾ 5th ಅಲ್ಲಿ ಇರ್ಬೋದು, ಇಲ್ಲ 3rd ಗೇರಲ್ಲಿ ಇರ್ಬೋದು. ವೆಹಿಕಲ್ ಸ್ಪೀಡ್ ಮಾತ್ರ ತುಂಬ ಸ್ಲೋ ಸ್ಪೀಡ್ ಇರುತ್ತೆ, 20 km/h ಸ್ಪೀಡಲ್ಲಿ ವೆಹಿಕಲ್ ಸ್ಪೀಡ್ ಇರುತ್ತೆ. ಈ ಥರ ಒಂದು ಡ್ರೈವ್ ಮಾಡುವಂಥ ಪ್ರಾಕ್ಟೀಸ್ ಇರುತ್ತೆ. ಇನ್ನು ಒಂದು ಕೆಲವು ಕಾನ್ಸೆಪ್ಟ್ ಏನಂದರೆ, ನೀವು ಬೇಗ ಹೈಯರ್ ಗೇರಿಗೆ ಹೋಗ್ಬಿಟ್ರೆ ಒಳ್ಳೆ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಬಟ್ ಈ ಕೇಸಲ್ಲಿ ಏನಾಗುತ್ತೆ, ವೆಹಿಕಲ್ ಅನ್ನೋದು ನಿಮಗೆ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದು ಅಬ್ನಾರ್ಮಲ್ ನಾಯ್ಸ್ನ ಕೂಡ ಕ್ರಿಯೇಟ್ ಮಾಡುತ್ತೆ ಫ್ರಂಟ್ ಸೈಡಲ್ಲಿ. ಆ್ಯಂಡ್ ನಿಮಗೆ ಒಂದು ಜರ್ಕು ಕೂಡ ಫೀಲ್ ಆಗ್ಬೋದು. ಇನ್ಸೈಡ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆ ಇಂಜಿನ್ನ ಏನಿದೆ ಅದ್ರ ಮೇಲೆ ಕೂಡ ಒಂದು ಅಡಿಷ್ನಲ್ ಲೋಡ್ ಇರುತ್ತೆ. ನಾವು ಎಕ್ಸಿಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆ ಟೈಮಲ್ಲಿ, ಬಟ್ ಎಂಜಿನ್ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಆ್ಯಸ್ ವೆಲ್ ಆಸ್ ನಿಮಗೆ ಆ ಕ್ಲಚ್ನ ಮೇಲೆ ಕೂಡ ಒಂದು ಆ್ಯಡೆಡ್ ಲೋಡನ್ನು ಇದು ಕೂಡ ಹಾಕುತ್ತೆ. ಕ್ಲಚ್ನ ಹೇಗೆ ಬಿಲ್ಡ್ ಮಾಡ್ತಾರೆ, ಅದರಲ್ಲಿ ನಿಮಗೆ ಟಾರ್ಷನ್ ಸ್ಪ್ರಿಂಗ್ ಬರುತ್ತೆ, ಆಮೇಲೆ ಲೈನಿಂಗ್ ಮೆಟೀರಿಯಲ್ ಬರುತ್ತೆ. ಸೊ ಇವೆಲ್ಲ ಏನಾಗ್ತವೆ, ಈ ಥರ ಒಂದು ಅಡಿಷ್ನಲ್ ಲೋಡ್ ಬಂದು ಜರ್ಕಿನೆಸ್ಸಿಂದ ಸೊ ಅದು ನಿಮಗೆ ಓವರ್ ದ ಪೀರಿಯಡ್ ನಿಮಗೆ ನಾಯ್ಸ್ನ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಒಂದು ವೆಹಿಕಲ್ನ ಮೂವ್ ಮಾಡಬೇಕಾದ್ರೆ ಶಡ್ರಿಂಗ್ ಅನ್ನೋ ಒಂಥರ ಫೀಲಿಂಗ್ ಕೂಡ ಬರ್ಬೋದು, ಅಂದರೆ ವೈಬ್ರೇಷನ್ ಬರುತ್ತೆ. ಸೊ ಕ್ಲಚ್ನ ರಿಲೀಸ್ ಮಾಡಬೇಕಾದ್ರೆ ಈ ಥರ ಒಂದು ಪ್ರಾಬ್ಲಮ್ ಕೂಡ ಕ್ಲಚ್ಚಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ವೇರ್ ಆ್ಯಂಡ್ ಟೇರ್ಗೆ ಸ್ಟ್ರೇಟ್ ಆಗಿ ರಿಲೇಟ್ ಆಗಿರಲ್ಲ, ಬಟ್
ನಿಮಗೆ ಬೇರೆ ಕಂಪ್ಲೇಂಟ್ಸ್ಗಳು ಕೂಡ ಕ್ಲಚ್ನ ಸ್ಟಾರ್ಟ್ ಆಗುತ್ತೆ. ಒಂದು ಕ್ಲಚ್ ಲೈಫ್ ಅನ್ನೋದು ಬರೀ ವೇರ್ ಆ್ಯಂಡ್ ಟೇರ್ ಆಗಿರಲ್ಲ. ಅದರಿಂದ ನಿಮ್ಗೆ ಈ ಥರ ಒಂದು ಗೇರ್ ಶಿಫ್ಟಿಂಗ್ ಪ್ರಾಬ್ಲಮ್ ಆದ್ರೂ, ನಾಯ್ಸ್ ಪ್ರಾಬ್ಲಮ್ ಬಂದ್ರೂ, ಇಲ್ಲ ಶಡ್ರಿಂಗ್ ಅಂತ ಏನು ಕರಿತೀವಿ, ಆ ವೈಬ್ರೇಷನ್ ಏನು ಕರಿತೀವಿ ಮೂವಿಂಗಲ್ಲಿ, ಆ ಪ್ರಾಬ್ಲಮ್ ಬಂದ್ರೂ ಕ್ಲಚ್ ಲೈಫ್ ಬೇಗ ಹಾಳಾಗುತ್ತೆ. ಸೊ ಇದರಿಂದ ಏನು ನಾವು ಪ್ರಾಪರ್ ಸ್ಪೀಡ್ ಅಟೈನ್ ಆದಾಗ ಇಮಿಡಿಯೇಟ್ ಆಗಿ ಆ ಪ್ರಾಪರ್ ಗೇರ್ನ ಶಿಫ್ಟ್ ಮಾಡಬೇಕು. ಸೊ ಅದಕ್ಕೆ ನೀವು ಏನೋ ಒಂದು ಹೈಯರ್ ಗೇರಲ್ಲಿ ಇದ್ಬಿಟ್ಟು ಲೋ ಸ್ಪೀಡಲ್ಲಿ ವೆಹಿಕಲ್ನ ಓಡಿಸಿದ್ರೆ ಸೊ ಇದರಿಂದ ಕೂಡ ಕ್ಲಚ್ ಬೇಗ ಹಾಳಾಗುತ್ತೆ. ಸೊ ಈ ಒಂದು ಮಿಸ್ಟೇಕ್ನ ಕೂಡ ನೀವು ಮಾಡ್ತಿದ್ರೆ ಅದನ್ನು ಕೂಡ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಫೋರ್ತ್ ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ಏನಪ್ಪ ಅಂತ ಹೇಳಿದ್ರೆ, ಈ ಕೆಲವೊಬ್ಬರಿಗೆ ಈ ಥರ ಒಂದು ಪ್ರಾಕ್ಟೀಸ್ ಇರುತ್ತೆ, ಬಟ್ ಬಿಗಿನರ್ಸ್ ಈ ಮಿಸ್ಟೇಕ್ಸ್ ಮಾಡೋದಿಲ್ಲ, ಯಾಕಂದ್ರೆ ಅವ್ರಿಗೆ ಭಯ ಇರುತ್ತೆ. ಬಟ್ ಒಂದು ಸ್ವಲ್ಪ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಅಥವಾ ಡ್ರೈವಿಂಗ್ನ ಸ್ವಲ್ಪ ಚೆನ್ನಾಗಿ ಗೊತ್ತಿರೋರು ಏನು ಮಾಡ್ತಾರೆ, ವೀಲ್ ಸ್ಪಿನ್ನಿಂಗ್ ಮಾಡೋದನ್ನ ನೀವು ನೋಡಿರ್ತೀರ. ಸೊ ವೀಲ್ ಸ್ಪಿನ್ನಿಂಗ್ ಏನು ಮಾಡ್ತಾರೆ, ಸೊ ಕ್ಲಚ್ನ ಪಾರ್ಷಿಯಲ್ ಆಗಿ ರಿಲೀಸ್ ಮಾಡಿಬಿಟ್ಟು ಎಕ್ಸಲೇಟ್ ಮಾಡ್ತಾರೆ. ಅದೊಂದು ತುಂಬ ಎಕ್ಸಲೇಷನ್ ಕೊಡ್ತಾರೆ ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಇಂಜಿನ್ RPM ಬಂದು 4000 ಅಟ್ಲೀಸ್ಟ್ 4000 to 5000 RPM ಕೂಡ ರೀಚ್ ಆಗ್ಬೋದು. ಬಟ್ ಅದರಿಂದ ಏನಾಗುತ್ತೆ, ಸೊ ಕ್ಲಚ್ ಡಿಸ್ಕ್ ಅನ್ನೋದು ಬೇಗ ವೇರ್ ಆಗುತ್ತೆ. ಪಾರ್ಷಿಯಲ್ ಆಗಿ ಯಾವಾಗ ನಾವು ಕ್ಲಚ್ನ ರಿಲೀಸ್ ಮಾಡ್ತೀವಿ ಆ್ಯಂಡ್ ನಾವು ಥ್ರಾಟಲ್ನ ಅಪ್ಲೈ ಮಾಡ್ತೀವಿ, ಇಂಜಿನ್ RPM ಹೈಯರ್ RPM ಇರುತ್ತೆ. ಸೊ ಕ್ಲಚ್ನೊಂದು ಕಂಪ್ಲೀಟ್ ಆಗಿ ಡಿಸ್ಎಂಗೇಜ್ ಅಥವಾ ಎಂಗೇಜ್ ಆಗಿರೋದಿಲ್ಲ. ಆ ಟೈಮಲ್ಲಿ ನಿಮಗೆ ಕ್ಲಚ್ನ ಮೇಲೆ ಆ ಫ್ರಿಕ್ಷನಲ್ ಮೆಟೀರಿಯಲ್ ಏನಿದೆ ಅದು ಬೇಗ ವೇರ್ ಆಗುತ್ತೆ. ಇದರಿಂದ ಕ್ಲಚ್ ಲೈಫ್ ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಪ್ಯಾಸೆಂಜರ್ ಕಾರ್ಗಳನ್ನು ನಾವು ಈ ಥರ ಒಂದು ಓಡಿಸೋ ಹಾಗೆ ಆ ಥರ ಒಂದು ಸಿಸ್ಟಮ್ನ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದಿಲ್ಲ. ಸೊ ಜಸ್ಟ್ ಟು ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡುವಂಥ ಪರ್ಪಸ್ ಮಾತ್ರ ಮಾಡ್ತಾ ಇರುತ್ತೆ ಕ್ಲಚ್. ಸೊ ಈ ಥರ ಏನಾದರೂ ಯೂಸೇಜ್ ಮಾಡಿದ್ರೆ ಅಥವಾ ಸ್ಪೋರ್ಟಿ ಡ್ರೈವಿಂಗ್ ಟೈಪ್ ಏನಾದರೂ ಅದನ್ನು ಯೂಸ್ ಮಾಡಿದ್ರೆ ಕ್ಲಚ್ ಲೈಫ್ ಅನ್ನೋದು ಬೇಗ ಹಾಳಾಗುತ್ತೆ. ಸೊ ಅದನ್ನು ಈ ಥರ ಏನಾದರೂ ಡ್ರೈವಿಂಗ್ ಹ್ಯಾಬಿಟ್ಸ್ ಇದ್ದರೆ ನೀವು ಕೂಡ ಅದನ್ನು ಅವಾಯ್ಡ್ ಮಾಡಬೇಕು. ಫಿಫ್ತ್ ಆ್ಯಂಡ್ ಲಾಸ್ಟ್ ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ಏನಪ್ಪ ಅಂತ ಹೇಳಿದ್ರೆ, ಈ ಮಿಸ್ಟೇಕ್ಸ್ನ ಆಲ್ಮೋಸ್ಟ್ ಬಿಗಿನರ್ಸು ಮಾಡ್ತಾರೆ, ಎಸ್ಪೆಷಲಿ ಬಿಗಿನರ್ಸ್ ಮಾಡ್ತಾರೆ. ಆ್ಯಂಡ್ ಇವಾಗ ಇಂಟರ್ಮೀಡಿಯೇಟ್ ಡ್ರೈವರ್ಸ್ ಏನಿರ್ತಾರೆ ಅವರು ಕೂಡ ಕೆಲವೊಬ್ರು ಮಾಡ್ತಾರೆ. ಏನಾಗುತ್ತೆ, ಕ್ಲಚ್ನ ರಿಲೀಸ್ ಮಾಡೋದ್ರ ಮೇಲೂ ವೆಹಿಕಲ್ ಮೂವ್ ಆಗ್ತಾ ಇರುತ್ತೆ, ಬಟ್ ಅವರ ಏನು ಲೆಗ್ ಇರುತ್ತೆ ಬಟ್ ಕ್ಲಚ್ ಪೆಡಲ್ನ ಆಚೆ ತೆಗೆಯೋದಿಲ್ಲ, ಅದ್ರ ಮೇಲೇ ಇಟ್ಟಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಎಸ್ಪೆಷಲಿ ಅಂತ ಹೇಳಿದ್ರೆ, ಕ್ಲಚ್ ಪೆಡಲ್ನ ಮೇಲೆ ನೀವು ಯಾವಾಗ ಕಾಲಿಟ್ಕೋತೀರಾ ಸೊ ಅದರ ಮೇಲೆ ಯಾವಾಗಲೂ ಒಂದು ಪ್ರೆಷರ್ ಅನ್ನೋದು ಹಾಗೇ ಇರುತ್ತೆ. ಸೊ ಯಾಕಂದರೆ ಒಂದು ಲೋಡನ್ನು ಕೊಟ್ಟಿರ್ತೀರ ನೀವು ಆಲ್ರೆಡಿ. ಸೊ ಆ ಲೋಡ್ ಏನಾಗುತ್ತೆ, ನಿಮಗೆ ಪಾರ್ಷಿಯಲ್ ಆಗಿ ಕ್ಲಚ್ನ ಡಿಸ್ಎಂಗೇಜ್ ಮಾಡುತ್ತೆ. ಸೊ ಡಿಸ್ಎಂಗೇಜ್ ಮಾಡೋದ್ರಿಂದ ಕ್ಲಚ್ ಪ್ಲೇಟ್ ಮತ್ತು ನಿಮಗೆ ಏನಿದೆ ಕವರ್ ಅಸೆಂಬ್ಲಿ ಏನಿದೆ ಅದ್ರ ಮಧ್ಯೆ ನಿಮಗೆ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಫ್ರಿಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಕ್ಲಚ್ ಡಿಸ್ಕ್ ಅನ್ನೋದು ಓವರ್ ದ ಪೀರಿಯಡ್ ಬೇಗ ವೇರ್ ಆಗುತ್ತೆ. ಇನ್ನು ವರ್ಸ್ಟ್ ಕೇಸಲ್ಲಿ ವೇರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಏನಕ್ಕಂತ ಹೇಳಿದ್ರೆ ಈವನ್ 5000ಗೂ ಕೂಡ ವೇರ್ ಆಗ್ಬೋದು. ಯಾಕಂದರೆ ಎನಿ ಟೈಮ್ ನೀವು ಕ್ಲಚ್ ಪೆಡಲ್ನ ಮೇಲೇ ಕಾಲನ್ನ ಲೋಡ್ನ ಅಪ್ಲೈ ಮಾಡಿ ಇಟ್ಕೊಂಡಿದ್ರೆ ಸೊ ಪಾರ್ಷಿಯಲ್ ಆಗಿ ಕ್ಲಚ್ ಅನ್ನೋದು ಡಿಸ್ಎಂಗೇಜ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಫ್ರಿಕ್ಷನಿಂದ ಕ್ಲಚ್ನ ಲೈಫ್ ಅನ್ನೋದು ಬೇಗ, ಲೈನಿಂಗ್ ಮೆಟೀರಿಯಲ್ ಅನ್ನೋದು ಬೇಗ ಹೋಗುತ್ತೆ. ವೆಹಿಕಲ್ ಆಫ್ಟರ್ ಏನೋ ಒಂದು ಸ್ವಲ್ಪ ಪೀರಿಯಡ್ ಆದಮೇಲೆ ವೆಹಿಕಲ್ ಮೂವ್ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ನಿಮಗೆ ಫ್ರಿಕ್ಷನಲ್ ಮೆಟೀರಿಯಲ್ ವೇರ್ ಆಗುತ್ತೆ, ಕ್ಲಚ್ ಸ್ಲಿಪ್ಪೇಜ್ ಆಗುತ್ತೆ. ಸ್ಲಿಪ್ಪೇಜ್ ಆಗೋದ್ರಿಂದ ವೆಹಿಕಲ್ ಕೂಡ ಮೂವ್ ಆಗೋದಿಲ್ಲ. ಸೊ ಅದರಿಂದ ಅದಾದ್ಮೇಲೆ ನೀವು ಟೋ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಒಂದು ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಬಿಗಿನರ್ಸ್ ಮಾಡುವಂಥ ಮಿಸ್ಟೇಕ್ಸ್. ಸೊ ಯಾವತ್ತೂ ನೀವು ನೋಡಿರ್ಬೋದು ಡ್ರೈವಿಂಗ್ ಸ್ಕೂಲ್ಗಳಿಗೆ ಹೋದರೆ ಅಲ್ಲೂ ಹೇಳ್ಕೊಡ್ತಾರೆ ಒನ್ಸ್ ಕ್ಲಚ್ ನೀವು ಏನಾದರೂ ರಿಲೀಸ್ ಮಾಡಿದ್ಮೇಲೆ ಅದ್ರ ಮೇಲಿಂದ ಕಾಲನ್ನ ತೆಗಿಬೇಕಾಗತ್ತೆ ವೆಹಿಕಲ್ ಮೂವ್ ಆದಮೇಲೆ. ಅಗೇನ್ ನೀವು ಯಾವಾಗ ನೀವು ಗೇರ್ ಶಿಫ್ಟ್ ಮಾಡ್ತಾರೆ ಆ ಟೈಮಲ್ಲಿ ಮಾತ್ರ ನೀವು ಕ್ಲಚ್ನ ಪ್ರೆಸ್ ಮಾಡಬೇಕು. ಇಲ್ಲ ಅಂದರೆ ಕ್ಲಚ್ ಡಿಸ್ಕ್ನ ಲೈಫ್ ಅನ್ನೋದು ಕಂಪ್ಲೀಟ್ ಆಗಿ ಹೋಗುತ್ತೆ. ಸೊ ಬೇಗ ನಿಮಗೆ ಸ್ಮೆಲ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಬರ್ನಿಂಗ್ ಸ್ಮೆಲ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ಬಂದಮೇಲೆ ನೀವು ಇಮಿಡಿಯೇಟ್ ಅದೊಂದು ಸಿಂಪ್ಟಮ್ ಆಗಿರುತ್ತೆ, ಕ್ಲಚ್ ಅನ್ನೋದು ಬರ್ನ್ ಆಗ್ತಾ ಇದೆ, ಸೊ ನಾನು ಕ್ಲಚ್ ಪೆಡಲ್ ಮೇಲಿಂದ ಕಾಲನ್ನ ತೆಗಿಬೇಕು, ಇದು ಒಂದು ಇಂಡಿಕೇಶನ್ ಆಗಿರುತ್ತೆ. ಸೊ ಈ ಥರ ಒಂದು ಪ್ರಾಕ್ಟೀಸ್ ಇತ್ತು ಅಂದರೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಕ್ಲಚ್ ಬೇಗ ಹೇಗೆ ಬರ್ನ್ಔಟ್ ಆಗುತ್ತೆ, ಯಾವ ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್ಗಳಿಂದ ಕ್ಲಚ್ ಲೈಫ್ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿದ್ದೀನಿ. ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ